اللهم بارك على محمد وعلى آل محمد كما باركت على إبراهيم وعلى آل إبراهيم अल्लाह बेशक हम गुनहगार हैं बेशक अल्लाह हमारे अल्लाह इस्लाम को अल्लाह आसान फरमा आफियत अता फरमा अल्लाह मुकम्मल फरमा अल्लाह आफू का आफियत का आसानी का अल्लाह जो मांगना है वो भी अता फरमा अल्लाह मांगने से वो भी अता फरमा। ಅವ್ರಿಗೆ ನಾವು ಓಟ್ ಹಾಕಂತ ನಮ್ಮ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳ ಪೂಜೆ ನಡೀತು. ಸುಮಾರು 20-30 ಕೋಟಿದು ಮತ್ತು GLRದು 2ನೇ GLR ಇನ್ಸ್ಪೆಕ್ಷನ್ ಆಗಿದೆ. ಇವತ್ತು ನಮ್ಮ ಸರ್ಕಾರದ ಸಿದ್ದರಾಮಯ್ಯ DK ಶಿವಕುಮಾರ್ ನೇತೃತ್ವದ ಸರ್ಕಾರದ ಒಂದು 6ನೇ ಭೂ ಗ್ಯಾರಂಟಿ ಯೋಜನೆಯಲ್ಲಿ ಖಾತಾ ಯೋಜನೆ, ಖಾತಾ ಮೇಳ ಅನ್ನೋದು ಬಿ ಖಾತಾ ಟು ಎ ಖಾತಾ ಅಥವಾ ಖಾತಾ ಮಾಡೋದು ಇವತ್ತು ನಾವು ಸರ್ಕಾರದ ಒಂದು ಮುಖ್ಯ ಯೋಜನೆಯನ್ನು ಈಗಲೇ ನನ್ನ ಪುಲಕೇಶಿ ನಗರದ ಕ್ಷೇತ್ರದಲ್ಲಿ ರಾಬರ್ಟ್ಸನ್ ಕಾಲೇಜಿನಲ್ಲಿ ಸ್ಟಾರ್ಟ್ ಆಗಿದೆ. ಇದರ ಬೆನಿಫಿಷಿಯರಿಯನ್ನು ಇಡೀ ನಮ್ಮ ಕ್ಷೇತ್ರದ ಜನ ತಗೊಬೇಕು, ಈ ಉಪಯೋಗನ ಪಡ್ಕೊಬೇಕು ಅಂತ ನಾನು ನಮ್ಮ ಮನವಿ ಮಾಡ್ತೀನಿ. ನೀರ್ದು ನೋಡ್ರಿ, ಟ್ಯಾಂಕೇ ಇರಲಿಲ್ಲ, ಈಗ ಒಂದು GLR ಆಗಿದೆ, ಇನ್ನೊಂದು GLR ಆಗ್ತಾ ಇದೆ. ನೀರ್ದು ಮ್ಯಾಕ್ಸಿಮಮ್ ಸಾಲ್ವ್ ಮಾಡ್ತೀವಿ. ಪುಲಕೇಶಿ ನಗರದಲ್ಲಿ ಇವತ್ತು ದೇವದೇವನಹಳ್ಳಿ ಬ್ಲಾಕ್ ಅಲ್ಲಿ ಮುನೇಶ್ವರ ನಗರ, ಮೋತಿ ರೋಡು 4 ಕಡೆ ಪೂಜೆ ಆಗಿದೆ. ಇವತ್ತು ರೋಡ್ ಕೆಲಸ ಆಗಲಿ, ಸ್ಯಾನಿಟರಿ ಕೆಲಸ ಆಗಲಿ, ಆಮೇಲೆ ಡ್ರೈನೇಜು ಏನೇನಿದೆ ಎಲ್ಲ ಕೆಲಸಗಳಿಗೂ ಅಭಿವೃದ್ಧಿ ಪೂಜೆ ಮಾಡಿದ್ದಾರೆ. ಮತ್ತು ಇವತ್ತು ಬೆಳಿಗ್ಗೆ ಇನ್ಸ್ಪೆಕ್ಷನ್ ಇತ್ತು. ನಮ್ಮ ವಾಟರ್ ಸ್ಟೋರೇಜ್ ಮಾಡೋಕ್ಕೆ ಒಂದು GLR ಪಂಪ್ ಮಾಡೋಕ್ಕೆ ಇಂಜಿನಿಯರ್ ಎಲ್ಲ ಬಂದಿದ್ರು. ಅದಕ್ಕೆ ಜಾಗ ನೋಡೋಕ್ಕೆ ಒಂದು ಹೋಗಿದ್ವಿ. ಅದು ಜನ ಇನ್ಸ್ಪೆಕ್ಷನ್ ಮಾಡಿ ಇನ್ನೊಂದು GLR ಕೆಲಸ ನಡೀತಾ ಇದೆ ಆಲ್ರೆಡಿ. ಇನ್ನೊಂದು GLRಗೆ ಜಾಗ ನೋಡಿ ಅದು ಎಲ್ಲಿ ಗುರುತಿಸ್ಬೇಕು ಅಂತ ಇಂಜಿನಿಯರ್ ಬಂದಿದ್ರು. ಅದು ಗುರುಸಕ್ಕೆ ಇವತ್ತು ಇನ್ಸ್ಪೆಕ್ಷನ್ ಇತ್ತು, ಅದನ್ನು ಇನ್ಸ್ಪೆಕ್ಷನ್ ಮಾಡ್ಕೊಂಡಿದ್ರಿ. ಆಮೇಲೆ BBMP ಆಫೀಸ್ಗೆ ಬಂದ್ರಿ. BBMPಯಲ್ಲಿ ಖಾತಾ ಬಿ ಖಾತಾ ಟು ಎ ಖಾತಾ ಮೇಳ ಶನಿವಾರ ರಾಬನ್ಸೌಡ್ರ ಆಫೀಸಲ್ಲಿ ಶನಿವಾರ ಸ್ಕೂಲಲ್ಲಿ ಶನಿವಾರ ಒಂದು ದಿವಸ ಮೇಳ ನಡೀತಾ ಇದೆ. ನಾವು ಸಾವಿರಾರು ಜನ ಪುಲಕೇಶಿ ನಗರ ಅವ್ರಿಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಶನಿವಾರ ಬಂದು ನಿಮ್ಮ ಬಿ ಖಾತಾ ಏನಿದೆ ಆ ಎ ಖಾತಾ ಮಾಡ್ಕೊಳ್ಳೋಕ್ಕೆ ಸರ್ಕಾರ ವ್ಯವಸ್ಥೆ ಮಾಡಿದೆ, ಅದಕ್ಕೆ ಮೇಳ ಹಾಕಿದೆ. ನೀವು ಬಂದು ಯಾರ್ದು ಬಿ ಖಾತಾ ಇದೆ ಅವ್ರು ಬಂದು ಎ ಖಾತಾ ಮಾಡ್ಕೋಬಹುದು. ಶನಿವಾರ ಮೇಳ ನಡೀತದೆ. ಮಿಕ್ಕಿದ ವಾರಕ್ಕೆ 1 ದಿವಸ 5 ದಿವಸ ಬಂದು ಡಿವಿಷನ್ ಅಲ್ಲಿ ನಡೀತದೆ ಅವ್ರ ಆಫೀಸಲ್ಲಿ.
ಒಂದ್ ದಿವಸ ಬಂದು ಎಲ್ಲಾರು ಟೇಬಲ್ ಅಲ್ಲಿ ಇರ್ತಾರೆ, ಒಂದೇ ಟೇಬಲ್ ಅಲ್ಲಿ ಎಲ್ಲಾರು ಇರ್ತಾರೆ, ಇಲ್ಲಿ ಬಂದು ನೀವು ಸಾರ್ವಜನಿಕ ಮಾಡ್ಕೋಬಹುದು ಅಂತ ಅದು ಒಂದು ನಮ್ಮ ಸರ್ಕಾರ ವ್ಯವಸ್ಥೆ ಮಾಡಿದೆ. ಅದು ನಮ್ಮ MLA ಹುಲ್ಕೇಶ್ ನಗರ MLA ಆದ ಸನ್ಮಾನದ ಶ್ರೀ AC ಶ್ರೀನಿವಾಸ ಸಾಹೇಬರು ಅವ್ರ ನೇತೃತ್ವದಲ್ಲಿ ಅವ್ರು ಬಂದು ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿದ್ದಾರೆ ಇವತ್ತು. ಅಂದ್ರೆ ನೀವು ಬ್ಲಾಕ್ DJID ಬ್ಲಾಕ್ ಅಧ್ಯಕ್ಷರಾಗಿದ್ದೀರಿ. ಹೌದು ನಿಮ್ ಬ್ಲಾಕ್ ಅಲ್ಲಿ 4 ವಾರ್ಡ್ ಬರುತ್ತೆ. ಹೌದು. ಯಾವ ವಾರ್ಡಲ್ಲಿ ಕೆಲಸ ನಡೀತಾ ಇದೆ ಸರ್? ಅಭಿವೃದ್ಧಿ ಕೆಲಸ ಯಾವ ಎಲ್ಲಾ ವಾರ್ಡಲ್ಲಿ ಅಭಿವೃದ್ಧಿ ಕೆಲಸ ನಡೀತಾ ಇದೆ. ಮುಖ್ಯವಾಗಿ ನಮ್ಮ DJL ನೋಡ್ಬೋದು, ನಮ್ಮ ಕುಶಾಲನಗರ್ ನೋಡ್ಬೋದು, ನಮ್ಮ ಮುನೀಶ್ವರ ನೋಡ್ಬೋದು, ಎಲ್ಲಾ ವಾರ್ಡ್ಗಳಲ್ಲಿ ಕೆಲಸ ನಡೀತಾ ಇದೆ. ಡ್ರೈನೇಜ್ ಇರ್ಬೋದು, ರೋಡ್ ಇರ್ಬೋದು, ಮುಸ್ಲಿಂ ಕಾಲೋನಿಯಲ್ಲಿ ವಾಟರ್ ಪೈಪ್ ಲೈನ್ ಚೇಂಜ್ ಮಾಡ್ತಾವ್ರೆ, ಆಮೇಲೆ GLR ಕೆಲಸ ನಡೀತಾ ಇದೆ, ಎಲ್ಲಾ ಕಡೆ ಕೆಲಸಗಳು ನಡೀತಾ ಇದೆ. ಇನ್ನೊಂದು 4 ಕಡೆ ಇವತ್ತು ಪೂಜೆ ಆಗಿದೆ. ಇನ್ನೊಂದು ದಿವಸದಲ್ಲಿ ಸೋಮವಾರನೂ ಪೂಜಾ ಇದೆ. ಜಾಗದಲ್ಲಿ ಪಬ್ಲಿಕ್ ಸ್ವಲ್ಪ ತೊಂದರೆ ಆಗ್ತಾ ಇದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನೋಡಿ, ಏರಿಯಾ ನಮ್ದು ಒಳ್ಳೇದಾಗ್ಬೇಕಾದ್ರೆ ನಾವು ಸ್ಥಳೀಯರು ಸ್ವಲ್ಪ ಕಷ್ಟವನ್ನು ಸ್ವಲ್ಪ ಅನುಭವಿಸ್ಕೋಬೇಕು, ಸ್ವಲ್ಪ ನಾವು ಸಹಕಾರ ಮಾಡಬೇಕು. ನಮ್ಗೆ ಏನೇನು ಕೆಲಸ ನಡೀತಾ ಇದೆ, ದುಬೈ ನೋಡ್ಬೋದು ನೀವು, ಹೊಸ ಪೈಪ್ಲೈನ್, ಒಳ್ಳೆ ಪೈಪ್ಲೈನ್ ಆಗ್ತಾ ಇದೀವಿ ನಾವು. ನೀವು ಹೋಗಿ ನೋಡಿ, ಒಳ್ಳೆ ಗುಣಮಟ್ಟ 12 ಇಂಚ್ ಪೈಪ್ಲೈನ್ ಆಗ್ತಾ ಇದೀವಿ. ಒಳ್ಳೆ ಗುಣಮಟ್ಟ ಕೆಲಸ ನಡೀತಾ ಇದೆ. ನಾವು ಹೋಗಿ ಮೀಡಿಯಾ ತಾವು ಇದ್ದೀರಾ, ವೀಕ್ಷಣೆ ಮಾಡ್ಕೋಬಹುದು. ಒಳ್ಳೆ ಗುಣಮಟ್ಟ ಕೆಲಸ ನಡೀತಾ ಇದೆ ಎಲ್ಲ ಕಡೆ ಕ್ಷೇತ್ರದಲ್ಲಿ. ಪುರಕೇಶ್ ನಗರ ಕ್ಷೇತ್ರದಲ್ಲಿ 10 ವರ್ಷ ಏನ್ ಕೆಲಸ ನಡೀತಾ ಇಲ್ಲ, ಆ ತರ ಕೆಲಸ ನಡೀತಾ ಇದೆ. ಇನ್ನ ಬೋರ್ವೆಲ್ ಬೇಕು ನಮ್ಗೆ, ಬೋರ್ವೆಲ್ಗೆ ಹಾಕಿದ್ದಾರೆ, ಫಂಡ್ ಸಿಕ್ಲಿಲ್ಲ. ಅದು ಆದ ತಕ್ಷಣ ಬೋರ್ವೆಲ್ ಹಾಕ್ತಾರೆ, ಡ್ರಿಲ್ ಮಾಡ್ತಿದ್ದಾರೆ. ಇನ್ನ ಎಲ್ಲ ಒಳ್ಳೆ ಕೆಲಸ ನಡೀತಾ ಇದೆ. ಇನ್ನ ಬರೋ ದಿವಸದಲ್ಲಿ ನೀವು ಕಾವೇರಿ ವಾಟರ್ ಬಹಳ ಅನುಕೂಲ ಆಗ್ತದೆ. ಸ್ವಲ್ಪ ದಿವಸ ಕಾವೇರಿ ವಾಟರ್, ಆಮೇಲೆ ವೈಟ್ ಟಾಪಿಂಗ್ ರೋಡ್ ಕೆಲಸ ನಡೀತಾ ಇದೆ. ಹುಲ್ಕೇಶ್ ನಗರದಲ್ಲಿ ಕೆಲಸ ನಡೀತಾ ಇದೆ.